ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಕಾಯಿ ಹೋಳಿಗೆ. ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ತಾಂಬೂಲ ಕೊಡ್ತಾರಲ್ಲ, ಸುಮ್ಮನೆ ಕಾಯಿ ಇತ್ತು, ಎಷ್ಟಂತ ಸಾಂಬಾರು ಹಾಕೋದು, ಅದಕ್ಕೆ ಸರಿ ಕಾಯಿ ಹೋಳಿಗೆ ಮಾಡೋಣ ಅಂತ ಮಾಡ್ತಾಯಿದ್ವಿ. ಆವಾಗಲೇ ಸ್ವಲ್ಪ ತುರಿದಿದ್ದೆ, ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ತರಿಯಾಗಿ. ಸೇಮ್ ಒಂದೇ ಕ್ವಾಲಿಟಿ ಬಂದಿತ್ತು. ಅದಕ್ಕೆ ಇವಾಗ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ನಾನು 2.5 ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವೀಟ್ ತುಂಬ ಆದರೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು 1.5 ಕಪ್ಪು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಿ. ಆ ಪುಡಿ ಮಾಡಿ ಇಟ್ಕೊಂಡಾಗೆ ಹಾಕಿರೋದು. 1.5 ಕಪ್ ಸಾಕು ಅಂತ ಹಾಕಿದ್ದೀನಿ. ತುಂಬ ಸ್ವೀಟ್ ಬೇಕು ತಿನ್ನೋರು ಅಂದರೆ ಮಾಡ್ಕೋಬೋದು. ನಮ್ಗೆ ಸ್ವೀಟ್ ಕಡಿಮೆ ಬೇಕಾಗಿತ್ತು, ಅದಕ್ಕೆ ಕಡಿಮೆ ಹಾಕಿದ್ದೀನಿ. ಹೆಂಗಂದ್ರೆ ಹಂಗೆ. ಇವಾಗ ಅದಕ್ಕೆ ಪಾಕ ತೆಗಿಬೇಕಲ್ಲ, ಬಿಸಿಯಲ್ಲಿ ಇದ್ದಾಗೆ ಅದು ಕಾಯಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದು ಬಿಸಿ ಮಾಡಿದ್ರೆ ಅದೇ ಎಲ್ಲ ಬಿಸಿಯಲ್ಲೇ ಪಾಕ ರೆಡಿ ಆಗಿಬಿಟ್ಟು, ಆದರೆ ಸ್ವಲ್ಪ ಟೈಮ್ ತೊಗೊತದೆ. ಉರಿಬೇಕಲ್ಲ, ಸ್ವಲ್ಪ ಟೈಮ್ ತೊಗೊತದೆ. ಅದು ಟೈಮ್ ತುಂಬ ಸ್ವಲ್ಪ ಬೇಕು, ಉರಿಬೇಕು, ತಿರ್ಸ್ತಾ ಇದ್ದು ಸ್ವಲ್ಪ ಟೈಮ್ ತೊಗೊತದೆ. ಅದನ್ನು ಆ ಕಡೆ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಸ್ವಲ್ಪ ಹಸಿಟ್ಟು ಕಲಸಿಟ್ಕೊತಾ ಇದ್ದೀನಿ, ಮೈದಾ ಹಸಿಟ್ಟು. ಅದಕ್ಕೆ ಒಂಚೂರು ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ. ಇದು ಯಾಕಂದ್ರೆ ಕಾಯಿ ಹೋಳಿಗೆ ಅಲ್ಲ, ಹೂರ್ಣದ ಹೋಳಿಗೆ ಆದರೆ ಏನೂ ಆಗೋಲ್ಲ. ಸ್ವಲ್ಪ ಏನಾದ್ರು ಕೆಮ್ಮಿದ್ದವ್ರಿಗೆ ಕೆಮ್ಮು ಆಗ್ಬೋದು ಅಂತ ಅದಕ್ಕೆ ಒಂಚೂರು ಅರಿಶಿನ ಹಾಕಿದ್ದೀನಿ. ಇದು ನಾವು ಹೂರ್ಣದ ಹೋಳಿಗೆಗಾದರೆ ಸ್ವಲ್ಪ ಹಿಟ್ಟು ತೆಳ್ಳಗೆ ಕಲಿಸ್ತಾ ಇದ್ದೆ, ಇದಕ್ಕೆ ಮೀಡಿಯಮ್ ಸೈಜು ಹಿಟ್ಟು ಕಲಿಸ್ತಾ ಇದ್ದೀನಿ. ಅದು ಕಲಸಿಟ್ಟು ಈ ಕಡೆ ಪೇಪರ್ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಮೈದಾ ಹಸಿಟ್ಟಿಗೆ ಅದು ನಾವು ಎಷ್ಟು ದೊಡ್ಡದು ಮಾಡ್ತೀವಿ, ಚಿಕ್ಕದು ಮಾಡ್ತೀವಿ, ದೊಡ್ಡದು ಮಾಡ್ತೀವಿ, ಅದ್ರ ಮೇಲೆ ಅದಕ್ಕೆ ಪೇಪರ್ ಕಟ್ಟಿಂಗ್ ಮಾಡಿ ಅಲ್ಲಿ ನೋಡ್ರೆ ಎಲ್ಲ ರೆಡಿ ಮಾಡಿ ಸ್ವಲ್ಪ ಆರಬೇಕಲ್ಲ, ಆರಕ್ಕೆ ಬಿಟ್ಟಿದ್ದೀನಿ ಕಣಕ ಕೊಬ್ಬರಿ ಹೋಳಿಗೆ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಆರ್ತಾಯಿದೆ. ಈ ಕಡೆ ನಾನು ಪೇಪರ್ ರೆಡಿ ಮಾಡ್ಕೊತಾ ಇದ್ದೀನಿ ತಟ್ಟಕ್ಕೆ. ಇವಾಗ ಪೇಪರ್ ರೆಡಿಯಾಗಿದೆ. ಅದಕ್ಕೆ ಒಂಚೂರು ಆವಾಗಲೇ ನೆನೆಸಿಟ್ಟಿದ್ದೀವಲ್ಲ ಒಂದು 20 ನಿಮಿಷ, ಆ ಪೇಪರ್ಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಅಂದ್ಬಿಟ್ಟು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು. ಆಮೇಲೆ ಇದಕ್ಕೆ ಹಿಟ್ಟು ನಾದಿದೆ, ಚೆನ್ನಾಗಾಗಿದೆ, ಸಾಫ್ಟಾಗಿ ಬಂದಿದೆ. ನಮ್ಮ ಕಡೆ ಕಣಕ ಅಂತೀವಿ, ಈ ಕಡೆ ಮೈದಾ ಹಸಿ ಹಿಟ್ಟಿದಾಗೆ ಏನಂತಾರೆ ಗೊತ್ತಿಲ್ಲ, ಕಣಕ ಅಂತಾರೆ. ಇವಾಗ ನಾವು ಆ ಥರ ಮಾಡ್ತೀವಿ. ಈ ಕಡೆ ಅವ್ರು ಏನು ಮಾಡ್ತಾರೆ, ಅದ್ರ ಮೇಲೆ ಹಾಕ್ತಾರೆ, ಹಿಂಗೆ ಮಡಚಿ ಫೋಲ್ಡಿಂಗ್ ಹಾಕಿ ಹಂಗೆ ತಡ್ತಾರೆ. ನಮ್ಗೆ ಆ ಥರ ಅಭ್ಯಾಸ ಇಲ್ಲ, ನಮ್ಗೆ ಈ ಥರ ಅಭ್ಯಾಸ ಇದೆ, ಅದಕ್ಕೆ ಈ ಥರ ಮಾಡ್ತಾಯಿದ್ವಿ. ಆ ಕಡೆ ಅದು ರೌಂಡ್ ಮಾಡ್ಕೊತಾ ಇದ್ದೀವಿ, ಅದು ಹೂರ್ಣದ ಜೊತೆಲಿ ಇಡಬೇಕಲ್ಲ. ಅವರು ಆಂಟಿ ಈ ವಿಡಿಯೋ ನೋಡ್ತಾರೆ ಪಾಪ. ಇವಾಗ ಇಟ್ಟು ಅದು ಏನಂದ್ರೆ ಅದು ಬೆಲ್ಲದ ತೊಗೊತೀವಲ್ಲ, ಅದಕ್ಕೆ ಹಿಂಗೆ ವರ್ಕ್ ಮಾಡ್ತೀವಲ್ಲ, ಅದು ಕೈ ಅಂಟ್ಕೊತದಂತ ಆ ಥರ ಮಾಡ್ತಾಯಿದ್ದೀನಿ. ಇವಾಗ ರೌಂಡಾಗಿ ಆಗಿದೆ, ಆ ಥರ ಮಾಡ್ಕೋಬೇಕು. ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡ್ರಿ. ಆ ಥರ ಬೇಕಾದ್ರೆ ಅದು ಹಿಟ್ಟು ಮೇಲ್ಗಡೆ ಬಂದಿದ್ರೆ ಅದು ತೆಗಿಬೋದು, ಇಲ್ಲ ನಮಗೆ ಸ್ವಲ್ಪ ಬೇಕಂದರೆ ಅದ್ರಲ್ಲಿ ಬಿಟ್ಕೋಬೋದು. ಇವಾಗ ಹಾಕಿ ತಟ್ತಾಯಿದ್ದೀನಿ ನೋಡ್ರಿ. ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ತಟ್ಕೋಬೋದು, ಮಂದಕ್ಕೆ ಬೇಕಂದ್ರೆ ಮಂದಕ್ಕೆ. ನಿಮ್ಮ ಮನೇಲಿ ಹೆಂಗೆ ತಿಂತಾರೆ ಹಂಗೆ.
ಅಂದರೆ ಒಬ್ರಿಗೋಸ್ಕರನೇ ಮಾಡಲ್ಲ, ಎಲ್ರಿಗೋಸ್ಕರ ಮಾಡ್ಬೋದು. ಪಾಪ ನಮ್ಮ ತಂಗಿಯವರು ಬರ್ತಾರೆ, ಅವರು ತಿಂತಾರೆ ನಮ್ಮ ಮನೆಗೆ. ಆಮೇಲೆ ಪಕ್ಕದ ಮನೆಯವರು ಪಾಪ ಅವ್ರಿಗೂ ಕೊಡೋಣ ಅಂತ ಮಾಡ್ತಾಯಿದ್ದೆ. ಎಲ್ರಿಗೂ ಕೊಟ್ಟು ತಿನ್ನೋದು ಎಷ್ಟು ಸಂತೋಷ ಇದೆಯಲ್ಲ, ಆ ಥರ ಕೊಡ್ತೀನಿ. ಇವಾಗ ತವ ಎಲ್ಲ ಇಟ್ಟು ಕಾಯ್ದಿದೆ, ಈ ಕಡೆ ತಟ್ಕೊಂಡಿದ್ದೀನಿ, ಅದು ಹಾಕ್ಕೊತಾ ಇದ್ದೀನಿ. ಇವಾಗ ಬೆಂದಿದೆ ಒಂದು ಕಡೆ, ಇನ್ನೊಂದು ಕಡೆ ಬೇಯ್ತಾ ಇದೆ. ಅದ್ರ ಮೇಲೆ ಒಂಚೂರು ಆಯಿಲ್ ಹಾಕ್ಕೊಂಬಿಡ್ತಾ ಇದ್ದೀವಿ. ಅದು ಬೇಯ್ತಾ ಇದೆ. ಈ ಕಡೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಅದು ಬೆಂದಿದೆ, ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡ್ತಾ ಇದ್ವಿ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಬಾಯ್, ಟೇಕ್ ಕೇರ್, ಬಾಯ್.